ಇತ್ತೀಚೆಗೆ RSS ಚಟುವಟಿಕೆಗಳನ್ನು ನಿಲ್ಲಿಸ್ತೀವಿ, ತಮಿಳುನಾಡು ಮಾದರಿಯಾಗಿ ಕ್ರಮ ತಗೊಳ್ತೀವಿ ಅಂತೇಳಿ ಏನು ಪ್ರಿಯಾಂಕಾ ಖರ್ಗೆ ಅವರು ಲೆಟರನ್ನು ಬರೆದಿದ್ರು ಮುಖ್ಯಮಂತ್ರಿಗಳಿಗೆ. ಅದರ ಮೇಲೆ ಇವತ್ತು ಬಹುಶಃ ಕ್ಯಾಬಿನೆಟಲ್ಲಿ ತೀರ್ಮಾನವನ್ನು ತಗೊಂಡಿರ್ಬೋದು. ಅದೇ ಅವ್ರು ಏನೇ ಮಾಡಿದ್ರು ನಮ್ಮ ಚಟುವಟಿಕೆಗಳನ್ನು ನಿಲ್ಲಿಸೋಕ್ಕಾಗೋದಿಲ್ಲ. ಇದು 3 ವರ್ಷಗಳಿಂದ ಬೆಳೆದಿರ್ತಕ್ಕಂಥ RSSನ ಯಾವುದೇ ಚಟುವಟಿಕೆಗಳನ್ನು ನಿಲ್ಲಿಸೋಕ್ಕಂತೂ ಆಗೋದಿಲ್ಲ. ನೀವು ಹೇಳಿರ್ತಕ್ಕಂಥದ್ದು ಪರ್ಮಿಷನ್ ತಗೊಂಡು ಮಾಡಿ ಅಂತೇಳಿ ಪರ್ಮಿಷನ್ ಕೊಡಬೇಕಾಗ್ತದೆ, ಎಲ್ಲರೂ ಕೊಟ್ಟಂಗೆ ಕೊಡಬೇಕು. ಅದಕ್ಕೆ ಇವತ್ತು ನಾವು ಯಲಾಂಗದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿಗಳು ನಮ್ಮ ಸಂಘದ ಹಾಡೇನಿದೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಅದನ್ನು ರಿಂಗ್ ಟೋನ್ಗೆ ಎಲ್ಲರೂ ಕೂಡ ಇವತ್ತಿಂದ ನಾವು ಬದಲಾಯಿಸ್ಕೊತಾ ಇದ್ದೀವಿ. ಸೊ ನೀವು ಯಾರೇ ಫೋನ್ ಮಾಡಿದ್ರು ಕೂಡ ನಮಸ್ತೆ ಸದಾ ವತ್ಸಲೆ ನಮ್ಮ RSSನ ರಾಷ್ಟ್ರಗೀತೆಯನ್ನು ನೀವು ಕೇಳಬೇಕಾಗ್ತದೆ. ಸೊ ಇದನ್ನು ನಿಮ್ಮ ಕೈಯಲ್ಲಿ ತಡೆಯೋಕ್ಕಾಗೋದಿಲ್ಲ, ಬ್ಯಾನ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಯಲಾಂಗದಲ್ಲಿ ಈ ಒಂದು ನಮ್ಮ RSSನ ಗೀತೆಯನ್ನು ಇವತ್ತಿಂದ ನಮ್ಮ ಕಾರ್ಯಕರ್ತರು ರಿಂಗ್ ಟೋನ್ ಆಗಿ ಬಳಸ್ಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಮತ್ತು ನಾವು ಮಾಡ್ತೀವಿ.